ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬಿಂದಿಗೆ, ಚೊಂಬು, ಸ್ಟ್ಯಾಂಡು 3 ಉಪಯೋಗಿಸ್ಕೊಂಡು ಸುಲಭವಾಗಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆನೆಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು 3 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ ಸೆರಗು ಕಡೆಯಿಂದ. ಈ ರೀತಿ ನೆರಿಗೆ ಇಡೋದು ತುಂಬ ಸುಲಭ. ಬಿಗಿನರ್ಸ್ ಆದರೆ ಈ ರೀತಿ ಟ್ರೈ ಮಾಡಿ, ನೆರಿಗೆ ಜಾರೋದಿಲ್ಲ. ಒಂದೊಂದನ್ನೇ ಆಮೇಲೆ ನೀಟಾಗಿ ಜೋಡಿಸ್ಕೋಬೋದು. ನೆರಿಗೆ ಇಡೋದು ನಮ್ಗೆ ಚೆನ್ನಾಗಿ ಬರುತ್ತೆ ಅಂದರೆ ಕೈಯಲ್ಲೇ ಒಂದೇ ಬಾರಿ ನೆರಿಗೆ ಇಟ್ಕೊಳ್ಳಿ. ಸೀರೆ ಫುಲ್ ನೆರಿಗೆ ಇಟ್ಕೋಬೇಕು. ನೋಡಿ, ನೆರಿಗೆ ಇಟ್ಟಿದ್ದಾಯಿತು. ಈಗ ಒಂದೊಂದೇ ನೆರಿಗೆನ ಮುಂದೆಯಿಂದ ಹಿಂದೆಗೆ ಜೋಡಿಸ್ಕೋತಾ ಹೋಗ್ತೀನಿ. ಕೈಯಲ್ಲಿ ಜೋಡಿಸ್ಕೊಂಡು ಕ್ಲಿಪ್ ಹಾಕೋತೀನಿ. ಬಿಗಿನರ್ಸ್ ಆದರೆ ಈ ರೀತಿ ಟ್ರೈ ಮಾಡಿ. ಎರಡು ಕಡೆನೂ ಸೇಮ್ ಮುಂದೆಯಿಂದ ಹಿಂದೆ ತಗೊಂಡು ಹೋಗ್ಬೇಕು ನೆರಿಗೆಗಳು. ಈಗ ನೆರಿಗೆ ಎಲ್ಲ ಜೋಡಿಸ್ಕೊಂಡು ಕ್ಲಿಪ್ ಹಾಕೋತೀನಿ. ಮಧ್ಯದಲ್ಲಿ ಮಾತ್ರ ನಾನು ಸೇಫ್ಟಿ ಪಿನ್ ಯೂಸ್ ಮಾಡ್ತೀನಿ. ನೋಡಿ, ಕಲಶ, ಬಿಂದಿಗೆ, ಸ್ಟ್ಯಾಂಡ್ 3 ಇಟ್ಕೊಂಡು ಚೊಂಬಿಗೆ ಕಟ್ಟಿರೋ ಕಡ್ಡಿ ಮೇಲೆ ನೆರಿಗೆಗಳನ್ನಿಟ್ಟು ಕ್ಲಿಪ್ಪನ್ನು ತೆಗಿತಿದ್ದೀನಿ. ಮೊದಲನೇ ನೆರಿಗೆಗಳಿಗೆ ಒಂದು ಗುಂಡ್ಪಿನ್ ಹಾಕೋತಿದ್ದೀನಿ. 2 ಸೈಡು ನೆರಿಗೆ ತಗೊಂಡು ಮೊದಲನೇ ನೆರಿಗೆಗೆ ಗುಂಡ್ಪಿನ್ ಹಾಕಿ ಇನ್ನು ಉಳಿದಿರೋ ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಮಾಡ್ತಿದ್ದೀನಿ. ಈ ರೀತಿ ಸೀರೆ ಉಡಿಸೋದು ತುಂಬ ಸುಲಭ. ನೆರಿಗೆ ಇಟ್ಕೊಂಡು ಕಲಶದ ಹತ್ರ ಇಟ್ಟು ನೆರಿಗೆನ ಸ್ಪ್ರೆಡ್ ಮಾಡಿದ್ರೆ ಸಾಕು. ಸೆರಗು ಏನು ಇಲ್ಲದೆ ಇರೋದ್ರಿಂದ ಬೇಗ ಆಗ್ಬಿಡುತ್ತೆ. ನೋಡಿ, ನೆರಿಗೆ ಸ್ಪ್ರೆಡ್ ಮಾಡಿದ್ಮೇಲೆ ಒಂದು ದಾರ ಕಟ್ತಿದ್ದೀನಿ. ಆಮೇಲೂ ಸಹ ನೆರಿಗೆಗಳನ್ನು ನೀಟಾಗಿ ಸ್ವಲ್ಪ ಎಳೆದು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಎರಡು ಕಡೆನೂ ಅಷ್ಟೇ ನೀಟಾಗಿ ನೆರಿಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸೀರೆ ಉಡ್ಸ್ಕಿತ್ತು ಮುಗಿಯುತ್ತೆ. ಡಾಬು ಕಟ್ತಿದ್ದೀನಿ. ಕಾಯನ್ನಿಟ್ಟು ಈಗ ಮುಖಪದ್ಮನ ಕಟ್ತಿದ್ದೀನಿ. ಇನ್ನು ಉಳಿದಿರೋ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡ್ತೀನಿ. ನಿಮಗೆ ಅಮ್ಮನವ್ರಿಗೆ ಏನು ಒಡವೆಗಳು ಹಾಕಬೇಕು ಅಂತ ಇದೆಯೋ ಅದನ್ನು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ನೋಡಿ, ಅಲಂಕಾರ ಎಲ್ಲ ಮುಗೀತು. ಫೈನಲ್ ಲುಕ್ ಈಗ ಬರುತ್ತೆ. ನೋಡಿ, ಚೆನ್ನಾಗಿದೆ ಅಲ್ಲ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.